ಪ್ರಪ್ರಥಮ ಬಾರಿಗೆ ಈ ಕೇಸ್ನಲ್ಲಿ ಅಂದ್ರೆ ಈ ಪ್ರಕರಣ ಓಪನ್ ಆಗೋದಕ್ಕೆ ಮೊದಲ ಒಂದು ವಿಚಾರ ಅಂತಂದ್ರೆ ಅದು ಅನನ್ಯ ಭಟ್ ಕೇಸ್. ಈಗ ಉಳ್ಕೊಂಡಿರೋದು ಅವ್ರ ತಾಯಿ ಮಾತ್ರ. ಹೌದು. ಈಗ ಅಷ್ಟೊಂದು ಏನು ಶವಗಳಿದೆ, ಅವ್ರನ್ನ ಕೊಲೆ ಮಾಡಿ ಹೂತಿಟ್ಟಿದ್ದಾರೆ, ಹತ್ಯೆ ಮಾಡಿದ್ದಾರೆ ಅಂತ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಈಗ ಅದು FSL ಹೋಗುತ್ತೆ. ಸಿಕ್ಕಿದ್ರೆ FSL ಹೋದಾಗ ಇದು ಅನಾಥ ಶವನ ಅಥವಾ ಕೊಲೆನಾ ಹತ್ಯೆನಾ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಇದು ಯಾರ ಬಾಡಿ, ಇದ್ಯಾರ ಬಾಡಿ? ಅನನ್ಯ ಭಟ್ದಾದ್ರೆ ಅವ್ರ ತಾಯಿ ಇದ್ದಾರೆ. ಹೌದು. ಬೇರೆಯವರಿಗೆಲ್ಲ ಯಾರಿದ್ದಾರೆ? ಯಾರು ಇಲ್ಲ. ಅಂದ್ರೆ ಅಲ್ಲಿಗೆ ಈಗ ನಿಮಗೆ ಏನ್ ಅನ್ಸುತ್ತೆ, ಓಪನ್ ಆದ್ರೆ ಒಂದ್ ಕೇಸ್ ಓಪನ್ ಆಗುತ್ತೆ ಅನನ್ಯ ಭಟ್ತು. ಸೊ ಹಾಗಾಗಿ ಕೇಸ್ ಒಂದೇ ಆಗ್ಲಿ ಅಥವಾ 400 ಆಗ್ಲಿ, ಈ ಒಂದು ಕೇಸ್ ಇಟ್ಕೊಂಡು ಒಂದ್ ಕೇಸ್ ಆದ್ರೂ ತಪ್ಪೇ ಅಲ್ವಾ? ಅದೇ ಒಂದೇ ಕೇಸಿಂದ ತರ ನಾವು ದರ್ಶನ್ ಕೇಸಲ್ಲಿ ಯಾವ ರೀತಿಯಾಗಿ ನಾವು ತಪ್ಪು ಮಾಡಿದವ್ರನ್ನ ಕಟ್ಟ ಹಾಕ್ಬೇಕು ಅಂತ ಹೋರಾಡ್ತಾ ಇದೀವಿ, ಅದೇ ರೀತಿಯಾಗಿ ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಪರವಾಗಿಲ್ಲ, ಅನನ್ಯ ಭಟ್ ಅವರ ತಾಯಿಯನ್ನೇ ಇಟ್ಕೊಂಡು ಅವರ DNA ಚೆಕ್ ಮಾಡಿ ಅನನ್ಯ ಭಟ್ದು ಕೊಲೆನಾ ಹತ್ಯೆನಾ ಸಹಜ ಸಾವ ಮಾಡಿ